ಹರೇ ಶ್ರೀನಿವಾಸ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಈ ಒಂದು ಪಿತೃಪಕ್ಷ ಮಾಸದ ಸಂದರ್ಭದೊಳಗೆ ಶ್ರೀ ಜಗನ್ನಾಥದಾಸರು ರಚಿಸಿರುವಂಥ ಹರಿಕಥಾಮೃತ ಸಾರದಲ್ಲಿ ಬಂದಿರುವ ಒಂದು ಪಿತೃಗಣ ಸಂಧ್ಯೆಯ ಒಂದು ನುಡಿಗಳ ಅರ್ಥ ಚಿಂತನೆಯ ಮಾಲಿಕೆಯೊಳಗೆ ನಾವು ಇದುವರೆಗೆ 12 ನುಡಿಗಳ ದಾಸರು ಏನೇನ ತಿಳಿಸಿಕೊಟ್ಟಾರ ಅನ್ನೋದನ್ನು ತಿಳ್ಕೊಂಡಿದ್ವಿ. ಈಗ 13 ಮತ್ತು 14 ನುಡಿಯೊಳಗೆ ಏನು ಹೇಳ್ತಾರ ಅನ್ನೋದನ್ನು ಇವತ್ತಿನ ದಿವಸ ಒಂದು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣ ಅಂತ. ಇಲ್ಲಿ 13ರ ನುಡಿ ಒಳಗೆ ನಮಗೆ ಕರ್ಮ ಸಮರ್ಪಣೆಯ ಒಂದು ಮಹತ್ವವಾದ ಒಂದು ಪ್ರಮೇಯವನ್ನು ನಮಗೆ ದಾಸರಿಲ್ಲೇ ತಿಳಿಸಿಕೊಡ್ತಾರ. ಅದೇನೆಂಬುದನ್ನು ಇಲ್ಲೇ ನೋಡೋಣಂತ. ಮನ ವಚನ ಕಾಯಗಳ ದೆಸೆಯಿಂದನು ದಿನದಿ ಬಿಡದಾಚರಿಸುತ್ತಿ ಅನುಚಿತೋಚಿತ ಕರ್ಮಗಳ ಬಿಡದೆ ಸದ್ಭಕ್ತಿ ಪೂರ್ವಕದಿ ಅನಿಲ ದೇವನೊಳಿಪ್ಪ ನಾರಾಯಣನಿಗೆ ಅನ್ನವು ಎಂದು ಕೃಷ್ಣಾರ್ಪಣವೆನುತ ಕೊಡೆ ಸ್ವೀಕರಿಸಿ ಸಂತೈಪ ಕರುಣಾಳು. ಇಲ್ಲಿ ಹೇಳ್ತಾರ, ನಾವು ಮಾಡತಕ್ಕಂಥ ಮಾನಸಿಕ ಮತ್ತು ವಾಚಿಕ ಮತ್ತು ಕಾಯಗಳ ಅಂದ್ರೆ ಮಾನಸಿಕವಾಗಿ ಮತ್ತು ನಮ್ಮ ವಾಕ್ ಅಂದ್ರೆ ಮಾತಿನಿಂದ ಮತ್ತು ದೈಹಿಕವಾಗಿ ನಾವು ಏನೇನು ಕರ್ಮಗಳನ್ನೆಲ್ಲ ಮಾಡ್ತಿರ್ತೀವಿ ಅದನ್ನೆಲ್ಲವನ್ನು ಕೂಡ ಏನದ ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕಂತ. ಇದು ನೋಡಿ, ಇದು ಒಂದು ಬಹಳವಾದ ಒಂದು ಮಹತ್ವವಾದ ಒಂದು ಇದು ತತ್ವ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನಾವು ಈಗ ಉದಾಹರಣೆ ಹೇಳಬೇಕಂತಂದ್ರೆ, ಈಗ ನಾವು ಸಾಕಷ್ಟು ಹಣವನ್ನು ಗಳಿಸಿಟ್ಟಿರ್ತೀವಿ, ಆಮೇಲೆ ಎಷ್ಟೋ ಆಭರಣಗಳನ್ನೆಲ್ಲ ಮಾಡಿಸಿರ್ತೀವಿ, ಹಣ ಗಳಿಸಿರ್ತೀವಿ. ಆದ್ರೆ ನಮಗೇನದು ನಮ್ಮ ಸಮಯಕ್ಕೆ ನಮಗೆ ಆ ಹಣ ಉಪಯೋಗ ಆಗಬೇಕು, ಮತ್ತು ಅದು ಎಲ್ಲ ಕಳ್ಳಕಾಕರಿಂದ ಅದು ನಮಗೆ ರಕ್ಷಣೆ ಆಗಬೇಕು. ಆ ನಾವು ಗಳಿಸಿರ್ತಕ್ಕಂಥ ಹಣ ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಅದನ್ನು ಒಯ್ದು ಒಂದು ಎಲ್ಲದು ಸುರಕ್ಷಿತ ಇರ್ತದೆ ಅಂಥ ಸ್ಥಳದೊಳಗೆ ಇರ್ತೀವಿ. ಅಂದರೆ ಬ್ಯಾಂಕ್ ಒಳಗೆ ಇಡ್ತೀವಿ ಅಥವಾ ಎಲ್ಲರೂ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಅಂದ್ರೆ ಆ ಹಣ ಏನದ ನಮಗೆ ನಮ್ಮ ಸಮಯಕ್ಕೆ ಅದು ನಮಗೆ ಒದಗಬೇಕು, ಮತ್ತು ಅದನ್ನು ಕಳ್ಳಕಾಕರಿಂದ ನಾವು ಅದನ್ನು ರಕ್ಷಣೆ ಮಾಡ್ದಂಗೆ ಆಗ್ತದೆ. ಯಾಕಂದ್ರೆ ನಮ್ಮ ಮನೆಯೊಳಗೆ ನಾವು ಇಟ್ಕೊಂಡು ಕೂತೀವಿ ಅಂದ್ರೆ ನಮಗೆ ಒಂದು ಕಳ್ಳಕಾಕರಿಂದ ಭಯ ಇರ್ತದೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಅದನ್ನು ಒಯ್ದು ಬ್ಯಾಂಕ್ ಒಳಗೆ ಅದನ್ನು ಸೇಫ್ಟಿ ಅಂತಿಕೊಂಡು ಸುರಕ್ಷಿತ ಅಂತಿಕೊಂಡು ಅಲ್ಲಿ ಒಯ್ದು ಇಡ್ತೀವಿ. ಹಂಗೆ ನಾವು ಮಾಡುವಂಥ ಕರ್ಮಗಳು, ಈಗ ನಾವು ಎಷ್ಟೋ ಒಂದು ಪುಣ್ಯ ಕರ್ಮಗಳನ್ನೆಲ್ಲ ಮಾಡಿರ್ತೀವಿ, ಆದರೆ ಅದನ್ನೇ ನಾವು ನಮ್ಮ ಹತ್ರ ನಾವು ಇಟ್ಕೊಂಡಿವಿ ಅಂತಂದ್ರೆ ಅದು ನಮ್ಮ ಸಮಯಕ್ಕೆ ಉಪಯೋಗ ಆಗೋದಿಲ್ಲ. ಅದನ್ನು ನಾವು ಏನದ ಸೇಫ್ಟಿ ಡಿಪಾಸಿಟ್ ಅಂತಿಕೊಂಡು ಸುರಕ್ಷಿತ ಅಂತಿಕೊಂಡು ಅದನ್ನೇನು ಮಾಡಬೇಕು, ನಾವು ಮಾಡ್ತಕ್ಕಂಥ ಎಲ್ಲ ಕರ್ಮಗಳನ್ನು ಭಗವಂತನ ಲಾಕರ್ ಒಳಗೆ ಒಪ್ಪಿಸಿ ಬಿಡ್ಬೇಕು. ಅದನ್ನು ಅಂದ್ರೆ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡಿಬಿಡ್ಬೇಕು. ಅದನ್ನು ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮಗಳನ್ನೇನದ ಕ್ಷಣ ಕ್ಷಣಕ್ಕೂ ಅದನ್ನು ಭಗವಂತನ ಅಕೌಂಟ್ ಒಳಗೆ ಡಿಪಾಸಿಟ್ ಮಾಡಿದೀವಿ ಅಂದ್ರೆ ಅದನ್ನೇನು ಮಾಡ್ತಾನೆ ಭಗವಂತ ನಮ್ಮ ಸಮಯಕ್ಕೆ. ಅಂದ್ರೆ ಈಗ ನಮ್ಗೆ ಎಷ್ಟೋ ಒಂದ್ಸಲ ನಮ್ಗೆ ಕಷ್ಟ ಬರ್ತಿರ್ತಾವ, ಆ ಸಮಯದೊಳಗೆ ಭಗವಂತ ಏನು ಮಾಡ್ತಾನೆ, ನಾವೇನು ಸಮರ್ಪಣೆ ಮಾಡಿರ್ತೀವೋ ಒಂದು ಪುಣ್ಯ ಕರ್ಮಗಳನ್ನು ಆ ಸಮಯದೊಳಗೆ ಅದನ್ನು ನಮಗೆ ಭಗವಂತ ಅನುಗ್ರಹ ಮಾಡಿ ಆ ಒಂದು ಕಷ್ಟದಿಂದ ನಮ್ಮನ್ನು ಪಾರು ಮಾಡ್ತಾನಂತ. ಈಗ ಅದೇ ನಾವು ಯಾವುದೇ ಕರ್ಮಗಳನ್ನು ಸಮರ್ಪಣೆ ಮಾಡದೆ ಹೋದ್ರೆ ಅವೆಲ್ಲ ಕರ್ಮಗಳನ್ನೇನದ ದೈತ್ಯರು ಏನದ ಅಪಹಾರ ಮಾಡಿಕೊಂಡು ಹೋಗ್ತಾರ ಅಂತಿಕೊಂಡು ಹೇಳ್ತಾರೆ. ಈಗ ಈ ಒಂದು ಕರ್ಮ ಸಮರ್ಪಣೆ ಬಗ್ಗೆನೇನದ ಹರಿಕಥಾಮೃತ ಸಾರದೊಳಗೆ ಸಾಕಷ್ಟು ಕಡೆ ನಮಗೆ ಅದ್ರದ್ದು ವಿಷಯವನ್ನು ನಮಗೆ ದಾಸರು ತಿಳಿಸಿಕೊಡ್ತಾರ. ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮಗಳನ್ನು ಕೂಡ ಏನದ ನೀವು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ರಿ ಅಂತ ಹೇಳ್ತಾರ. ಜ್ಞಾನ ಕರ್ಮೇಂದ್ರಗಳಿಂದ ಏನೇನು ಮಾಡುವ ಕರ್ಮಗಳ ಲಕ್ಷ್ಮೀ ನಿವಾಸನಿಗೆ ಅರ್ಪಿಸುತ್ತಿಲ್ಲರು ಕಾಲ ಕಾಲದಿ ಪ್ರಾಣಪತಿ ಕೈಗೊಂಡು ನಾನಾ ಯೋನಿ 5 ದಿವಸ ನೊಮ್ಮೆ ಕೊಡದಿರೆ ದಾನವರು ಸೆಳೆದೈವರೆಲ್ಲ ಪುಣ್ಯ ರಾಶಿಗಳ ಅಂತ ಹೇಳ್ತಾರೆ ಅವರು. ನಿಮ್ಮ ಜ್ಞಾನೇಂದ್ರಿಯಗಳಿಂದ ಕರ್ಮೇಂದ್ರಿಯಗಳಿಂದ ಏನೇನು ಕರ್ಮಗಳೆಲ್ಲ ನೀವು ಮಾಡ್ತಿರ್ತೀರಿ ಅದನ್ನು ಕಾಲ ಕಾಲದಿ ಅಂದ್ರೆ ಕ್ಷಣ ಕ್ಷಣಕ್ಕೂ ಅದನ್ನೇನದ ನೀವು ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಭಗವಂತ ನಿಮಗೆ ನಾನಾ ಯೋನಿ 5 ದಿವಸ ನೊಮ್ಮೆ ಅಂತ ಹೇಳ್ತಾರೆ. ಅಂದ್ರೆ ಕೆಟ್ಟ ಜನ್ಮಗಳನ್ನು ಕೊಡುದಿಲ್ಲ ಅಂತ ಹೇಳ್ತಾರೆ. ಕೆಟ್ಟ ನಾನಾ ಯೋನಿ 5 ದಿವಸ ನೊಮ್ಮೆ ಕೆಟ್ಟ ಜನ್ಮಗಳನ್ನು ಕೊಡುದಿಲ್ಲ. ಅದೇ ನೀವು ಸಮರ್ಪಣೆ ಮಾಡಿದ್ರೆ ಅದು ಮಾಡದೆ ಹೋದ್ರೆ ಏನಾಗ್ತಾರ, ಅದನ್ನೆಲ್ಲ ದಾನವರು ಸೆಳೆದೈವ ರಾಕ್ಷಣದೆ ಅಂತ ಹೇಳ್ತಾರೆ. ದಾನವ್ರು ಏನು ಮಾಡ್ತಾರ, ಎಲ್ಲ ಕರ್ಮಗಳನ್ನು ಅವರು ಅಪಹಾರ ಮಾಡ್ಕೊಂಡು ಹೋಗ್ಬಿಡ್ತಾನಂತ. ಅದಕ್ಕೆ ಈಗ ನಾವು ಏನೇ ಒಂದು ದೊಡ್ಡ ಯಜ್ಞ ಆಗ ಹೋಮ ಅವನು ದೊಡ್ಡ ದೊಡ್ಡ ಪುಣ್ಯ ಕರ್ಮಗಳೆಲ್ಲ ಮಾಡಿಸಿರ್ತೀವಿ, ಎಷ್ಟೋ ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿಸಿರ್ತೀವಿ. ಆದರೆ ಎಲ್ಲ ಕರ್ಮಗಳಂಥ ಕರ್ಮಗಳನ್ನು ನಾವೇನದ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಅದು ನಮಗೇನದ ನಮ್ಮ ಸಮಯಕ್ಕೆ ಅದು ನಮ್ಗೆ ಉಪಯೋಗ ಆಗ್ತದೆ. ಅದನ್ನು ಭಗವಂತ ಸ್ವೀಕಾರ ಮಾಡಿ ನಮಗೆ ಅನಂತ ಫಲಗಳನ್ನು ಕೊಡ್ತಾನೆ ಅಂತ ಹೇಳ್ತಾರೆ.
ಕೊಡೋದನ್ನ ಮಡಿ ಮಾಡಿ ಕೊಡ್ತಾನಂತಿಕೊಂಡು ಹೇಳ್ತಾರೆ. ನಾವು ಏನು ಕೊಡ್ತೀವಿ ಅದನ್ನ ಹೆದರ್ಕಿನ ಹೆಚ್ಚು ಮಾಡಿ ನಮಗದು ಭಗವಂತ ಅನುಗ್ರಹ ಮಾಡಿ ಕೊಡ್ತಾನಂತ. ಅದನ್ನ ಅಂತ ದೊಡ್ಡ 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 ಪುಣ್ಯ ಕರ್ಮಗಳೆಲ್ಲ ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡದೆ ಹೋದ್ರೆ ಏನದ ಅಷ್ಟು ದೊಡ್ಡ ಮಾಡಿದ ಕರ್ಮ ಕೂಡ ಏನದ ವ್ಯರ್ಥ ಆಗಿ ಹೋಗ್ಬಿಡ್ತದಂತ. ಆದ್ರೆ ಅದೇ ನೀವು ಒಂದು ಸಣ್ಣ ಆಚಮನ ಮಾಡ್ರಿ, ಸಣ್ಣ ಒಂದು ಸಂಧ್ಯಾ ವಂದನ ಕರ್ಮ ಆಗ್ಲಿ, ಒಂದು ಆಚಮನ ಕರ್ಮ ಆಗ್ಲಿ, ಒಂದು ದೇವ್ರ ಮುಂದೆ ಒಂದು ರಂಗೋಲಿ, ತುಳಸಿಗೆ ನೀರ, ಒಂದು ಸಣ್ಣ ಕರ್ಮಗಳನ್ನ ಮಾಡ್ರಿ. ಅವುಗಳನ್ನು ನೀವು ಕೂಡ ಏನದು ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಅದು ನಮಗೆ ಅನಂತಪಟ್ಟು ಪುಣ್ಯವನ್ನ ಕೊಡ್ತದ ಅಂತ ಹೇಳ್ತಾರೆ. ಅಂದ್ರೆ ಮುಖ್ಯವಾಗಿ ಏನ್ ತಿಳ್ಕೊಬೇಕಂದ್ರ ಎಲ್ಲ ಕರ್ಮಗಳನ್ನು ಕೂಡ ಏನದ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು. ಈಗ ನಾವು ನಿತ್ಯ ಕರ್ಮಗಳನ್ನು ಕೂಡ ಮಾಡ್ತಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಹಲ್ಲು ತಿಕ್ಕೋತಿರ್ತೀವಿ, ಸ್ನಾನ ಮಾಡ್ತಿರ್ತೀವಿ. ಅವುಗಳೆಲ್ಲವೂ ಕೂಡ ಏನದ ಸಮರ್ಪಣೆ ಮಾಡ್ರಿ ಅಂತ ಹೇಳ್ತಾರ. ಅವನ್ ಹೆಂಗ ಸಮರ್ಪಣೆ ಮಾಡ್ರಿ ಅಂತಂದ್ರ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಪ್ರಾಣದೇವರ ಮುಖಾಂತರ ಏನದ ಪ್ರತಿಯೊಂದು ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ಬೇಕಂತ. ಮುಂಜಾನೆ ಹಲ್ಲು ತಿಕ್ಕೊಂಡಿವಿ ಅಂದ್ರೆ ಅದನ್ನ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರೇ ನಮಃ ಅಂತಿಕೊಂಡು ಸಮರ್ಪಣೆ ಮಾಡಬೇಕು. ಸ್ನಾನ ಮಾಡಿದೀವಿ ಅಂದ್ರೆ ಅದು ನಮ್ಮ ಬಿಂಬ ಮೂರ್ತಿಗೆ ಅಭಿಷೇಕ ಅಂತಿಕೊಂಡು ನಾವು ಅನುಸಂಧಾನ ಮಾಡಿಕೊಂಡು ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ತ್ರಿವಿಕ್ರಮ ರೂಪಿ ವರಹಾಯ ನಮಃ ಅಂತಿಕೊಂಡು ಅದನ್ನ ಸಮರ್ಪಣೆ ಮಾಡಬೇಕು. ಹಿಂಗ ಇದು ಕರ್ಮ ಸಮರ್ಪಣೆ ಮತ್ತು ನಿತ್ಯ ಕರ್ಮದೊಳಗ ನಾವು ಹೆಂಗ ಅನುಸಂಧಾನ ಮಾಡ್ಕೋಬೇಕು ಅನ್ನೋದನ್ನೇ ನಾವು ಅದ್ರ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡ್ಕೋಬೇಕು. ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋವನ್ನ ಮಾಡಿ ಹೆಂಗ ಎಲ್ಲ ಕರ್ಮಗಳನ್ನ ಭಗವಂತನ ಹೇಗೆ ಸಮರ್ಪಣೆ ಮಾಡ್ಬೇಕು ಅನ್ನೋದನ್ನ ಅದಕ್ಕೊಂದು ಪ್ರತ್ಯೇಕವಾದ ಒಂದು ವಿಡಿಯೋವನ್ನ ಮಾಡಿ ಹಾಕ್ತೀನಿ. ಹಂಗ ನಾವು ಏನದ ಇಲ್ಲಿ ತಿಳ್ಕೊಬೇಕಂತಂದ್ರ ಯಾಕಂದ್ರೆ ಕರ್ಮ ಸಮರ್ಪಣೆ ಮತ್ತು ಅದನ್ನ ಹೆಂಗ ಸಮರ್ಪಣೆ ಮಾಡ್ಬೇಕು ಅನ್ನೋದನ್ನೇ ನಮ್ಗೆ ಹರಿಕಥಾಮೃತ ಸಾರದೊಳಗೆ ಸಾಕಷ್ಟು ಕಡೆ ನಮಗೆ ಅದನ್ನ ಜಗನ್ನಾಥದಾಸರು ತಿಳಿಸಿಕೊಡ್ತಾರ. ಯಾಕಂದ್ರೆ ಅದು ನಮ್ಮ ಸಾಧನೆಗೆ ಅದು ಮುಖ್ಯವಾದ ಅಂಶ ಯಾವುದು ಅಂತಂದ್ರೆ ಕರ್ಮ ಸಮರ್ಪಣೆ. ನೀವು ಏನು ಬೇಕಾದ ಮಾಡಿದ್ರೆ ಏನದ ಅದನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು. ಅದನ್ನೇ ಈ ನುಡಿ ಒಳಗೆ ಹೇಳ್ತಾರ, ಮನ ವಚನ ಕಾಯಗಳ ದೇಶ ಇಂದ್ ಅನುದಿನದಿ ಬಿಡದ ಆಚರಿಸುತ್ತಿ ಅನುಚಿತೋಚಿತ ಕರ್ಮಗಳ ಅಂತ ಹೇಳ್ತಾರ ಅವರು. ನೀವು ಯಾವುದೇ ಕರ್ಮಗಳನ್ನ ಮಾಡ್ರಿ, ಪಾಪ ಕರ್ಮಗಳನ್ನ ಮಾಡ್ರಿ, ಪುಣ್ಯ ಕರ್ಮಗಳನ್ನ ಮಾಡ್ರಿ, ಅದನ್ನೆಲ್ಲವನ್ನು ಕೂಡ ಏನದ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅದನ್ನ ಹೆಂಗ ಸಮರ್ಪಣೆ ಮಾಡ್ಬೇಕಂದ್ರ ಸದ್ಭಕ್ತಿ ಪೂರ್ವಕದಿ ಅನಿಲ ದೇವನೊಳಿಪ್ಪ ನಾರಾಯಣ ಅನ್ನವು ಎಂದು ಅಂತ ಹೇಳ್ತಾರ ಅವರು. ಅಂದ್ರೆ ಅನಿಲ ದೇವನೊಳಗಿಪ್ಪ ಅಂತಂದ್ರೆ ಭಾರತೀಯರ ಒಳಮುಖ್ಯ ಪ್ರಾಣಾಂತರ್ಗತ ಅಂತಿಕೊಂಡು ಪ್ರಾಣದೇವರ ಮುಖಾಂತರ ಅದನ್ನ ನಾರಾಯಣನಿಗೆ ನಾವು ಸಮರ್ಪಣೆಯನ್ನ ಮಾಡಬೇಕು. ಯಾಕಂದ್ರೆ ನಾವು ಮಾಡ್ತಕ್ಕಂಥ ಕರ್ಮ ಶುದ್ಧಿ ಆಗ್ಬೇಕಂದ್ರೆ ಅದು ಪ್ರಾಣದೇವರ ಮುಖಾಂತರ ಅದನ್ನೇನದ ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಯಾಕಂದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಕರ್ಮಗಳನ್ನು ಕೂಡ ಏನದ ಭಗವಂತನಿಗೆ ಒಪ್ಪಿಸುವ ಒಂದು ಮಹತ್ವವಾದ ಕಾರ್ಯವನ್ನ ಪ್ರಾಣದೇವರು ಮಾಡ್ತಿರ್ತಾರ. ನಾವು ಮಾಡ್ತಕ್ಕಂಥ ಎಲ್ಲ ಕರ್ಮಗಳನ್ನು ಕೂಡ ಏನದ ಅವರು ಶುದ್ಧಿಯನ್ನಾಗಿ ಮಾಡಿ ಅದನ್ನ ಭಗವಂತನಿಗೆ ಅವರು ಸಮರ್ಪಣೆಯನ್ನ ಮಾಡ್ತಿರ್ತಾರ. ಅದಕ್ಕೆ ಅದನ್ನ ಎಲ್ಲ ಕರ್ಮಗಳನ್ನು ಕೂಡ ಏನದ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಅಂತ ತಿಳ್ಕೊಂಡು ನಾವು ಅದನ್ನ ಸಮರ್ಪಣೆಯನ್ನ ಮಾಡಬೇಕು. ಇಲ್ಲ ಮನ ವಚನ ಕಾಯಕ ಅಂತ ಹೇಳ್ತಾರ ಅವರು. ಅಂದ್ರೆ ಮನಸ್ಸಿನಿಂದ ನಾವು ಎಷ್ಟೋ ಕರ್ಮಗಳನ್ನು ಮಾಡ್ತಿರ್ತೀವಿ. ಮನಸ್ಸಿನೊಳಗ ಒಳ್ಳೆ ವಿಚಾರಗಳನ್ನ ಮಾಡಬೇಕು. ಆಮೇಲೆ ವಾಕ್ ಅಂತಂದ್ರ ಮಾತಿನೊಳಗೂ ಕೂಡ ಏನದ ನಾವು ಒಳ್ಳೆ ಮಾತುಗಳನ್ನ ಆಡಬೇಕು, ಭಗವಂತ ನಾಮಸ್ಮರಣೆಯನ್ನ ಮಾಡಬೇಕು. ಆಮೇಲೆ ಕಾಯಿಕ ಅಂತಂದ್ರ ದೈಹಿಕವಾಗಿ ಅನೇಕ ಕರ್ಮಗಳನ್ನ ಮಾಡ್ತಿರ್ತೀವಿ. ಒಂದು ಏಕಾದಶಿ ಉಪವಾಸ, ಚಾತುರ್ಮಾಸ ವ್ರತ ನಿಯಮಾದಗಳನ್ನ ಮಾಡ್ತಿರ್ತೀವಿ, ತೀರ್ಥಕ್ಷೇತ್ರ ಯಾತ್ರಾದಿಗಳನ್ನ ಮಾಡ್ತಿರ್ತೀವಿ. ಹಿಂಗ ದೈಹಿಕವಾಗಿ ಇವು ಕರ್ಮಗಳನ್ನೆಲ್ಲವನ್ನು ಕೂಡ ಏನದ ನಾವು ಅದನ್ನ ಭಗವಂತನಿಗೆ ಏನದ ಕ್ಷಣ ಕ್ಷಣಕ್ಕೂ ಕೂಡ ಅದನ್ನೇನದ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಅಂತಿಕೊಂಡು ಅದನ್ನೇನದ ಅದನ್ನ ನಾರಾಯಣನಿಗೆ ಅದನ್ನ ಸಮರ್ಪಣೆಯನ್ನ ಮಾಡಬೇಕು. ಹಂಗ ಸಮರ್ಪಣೆಯನ್ನ ಮಾಡಿದ್ರ ಅದನ್ನ ನಾರಾಯಣ ಅನ್ನ ಅಂತಿಕೊಂಡು ಸಮರ್ಪಣೆ ಮಾಡ್ರಿ ಅಂತಿಕೊಂಡು ಹೇಳ್ತಾರ. ನಾವು ಮಾಡು ಏನ ಕರ್ಮಗಳನ್ನ ಇರ್ತಾವಲ್ಲ, ಮನ ವಚನ ಕಾಯಕ ಇವೆಲ್ಲ ಕರ್ಮಗಳೇನದ ಅದು ನಾವು ಭಗವಂತನಿಗೆ ಕೊಡುವತಕ್ಕಂಥ ಅನ್ನ ಅಂತಿಕೊಂಡು ಇಲ್ಲೇ ನಮಗೆ ದಾಸರು ತಿಳಿಸಿಕೊಡ್ತಾರ. ಹಿಂಗ ನಾವು ಅದನ್ನ ಸಮರ್ಪಣೆಯನ್ನ ಮಾಡಿದ್ರ ಸ್ವೀಕರಿಸಿ ಸಂತೈಪ ಕರುಣಾಳು, ಅದನ್ನ ಭಗವಂತ ಕರುಣಾಳು ಆಗಿರ್ತಕ್ಕಂಥ ಭಗವಂತ ಅದನ್ನ ಸ್ವೀಕರಿಸಿ ಅದನ್ನ ನಮಗೆ ಅನುಗ್ರಹ ಮಾಡ್ತಾನ ಅಂತಿಕೊಂಡು ಹೇಳ್ತಾರ. ಈಗ ನಾವು ಇಲ್ಲಿ ಇನ್ನೊಂದು ತಿಳ್ಕೋಬೇಕು, ಇಲ್ಲಿ ಅನುಚಿತ ಉಚಿತ ಕರ್ಮಗಳು ಅಂತ ಹೇಳ್ತಾರ. ಅಂದ್ರೆ ಪಾಪ ಕರ್ಮಗಳು ಮತ್ತು ಪುಣ್ಯ ಕರ್ಮಗಳು ಎರಡನ್ನೂ ಕೂಡ ಸಮರ್ಪಣೆ ಮಾಡ್ರಿ ಅಂತ ಹೇಳ್ತಾರ ಅವರು. ಈಗ ಅದನ್ನೇ ನಾಮಸ್ಮರಣ ಸಂಧಿಯೊಳಗೆ ಒಂದ್ ಕಡೆ ಹೇಳ್ತಾರ, ಏನು ಮಾಡುವ ಪಾಪ ಪುಣ್ಯ ಆನೆ ಮಾಡುವ ನೆಂಬುವಾದಮ ಹೀನನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿ ಎಂಬ ಮಾನವನು ಮಧ್ಯಮನು ದ್ವಂದ್ವಕ್ಕೆ ಶ್ರೀನಿವಾಸನ ಕರ್ತೃನೆಂದು ಸಾನುರಾಗದಲ್ಲಿ ನೆನೆದು ಸುಖಿಸುವವನೇ ನರೋತ್ತಮನು ಅಂತ ಹೇಳ್ತಾರ ಅವರು. ಅಂದ್ರ ನಾವು ಪಾಪ ಕರ್ಮಗಳನ್ನೇ ಮಾಡ್ಲಿ, ಪುಣ್ಯ ಕರ್ಮಗಳನ್ನೇ ಮಾಡ್ಲಿ, ಅದೇನಂದ್ರೆ ನಮ್ಮ ಪ್ರಾರಬ್ಧ ಕರ್ಮಾನುಸಾರವಾಗಿ ಭಗವಂತ ನಮ್ಮೊಳಗೆ ನಿಂತು ಮಾಡಿಸ್ತಿರ್ತಾನಂತ. ಅವುಗಳೆಲ್ಲವೂ ಕೂಡ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕಂತಿಕೊಂಡು ಹೇಳ್ತಾರ. ಅಂದ್ರೆ ಪಾಪ ಕರ್ಮಗಳನ್ನ ನಾವು ಹೆಂಗ ಸಮರ್ಪಣೆ ಮಾಡ್ಬೇಕಂತಂದ್ರ ಅದನ್ನ ವಿಭೂತಿ ಸಂಧಿ ಒಳಗೆ ಹೇಳ್ತಾರ, ಪಾಪ ಕರ್ಮಗಳೇ ಪಾದುಕೆಗಳು ಅಂತಿಕೊಂಡು ಹೇಳ್ತಾರ.
ಭಗವಂತನಿಗೆ ನಾವು ಅದನ್ನು ಸಮರ್ಪಣೆ ಮಾಡ್ಬೇಕಾರ ಭಗವಂತ ಇದು ನಮ್ಮ ಕರ್ಮಾನುಸಾರವಾಗಿ ನಮ್ಮ ಈ ಪಾಪಗಳ ನಮ್ಮಳು ನಿಂತು ನೀ ಮಾಡಿಸಿದಪ್ಪ, ಗೊತ್ತಿದ್ದೋ ಗೊತ್ತಿಲ್ಲದ ನನ್ನ ಕಡೆಯಿಂದ ಕಾರ್ಯಗಳನ್ನು ನೀನು ಮಾಡಿಸಿದಿ, ಅದನ್ನೆಲ್ಲವನ್ನು ನೀನು ಕ್ಷಮಾ ಮಾಡು, ಅದನ್ನು ನೀನು ನಿನ್ನ ಪಾದುಕೆಗಳಂತ ತಿಳ್ಕೊಂಡು ಅದು ನಮ್ಮ ಪಾಪಗಳನ್ನು ನೀನು ತುಳಿದು ಹಾಕು ಅಂತ ಕೂಡ ಅವನಿಗೆ ಸಮರ್ಪಣೆಯನ್ನು ಮಾಡಬೇಕು. ಮತ್ತೊಮ್ಮೆ ಇಂಥ ಕರ್ಮಗಳನ್ನು, ಕೆಟ್ಟ ಕರ್ಮಗಳನ್ನು, ಪಾಪ ಕರ್ಮಗಳನ್ನು ನಮ್ಮೊಳಗೆ ನಿಂತು ನೀನು ಮಾಡಿಸ್ಬೇಡ ಅಂತಿಕೊಂಡು ಆ ಒಂದು ಪಶ್ಚಾತ್ತಾಪ ರೂಪದಿಂದ ನಾವು ಏನದ ಆ ಪಾಪ ಕರ್ಮಗಳನ್ನು ಅದನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಆಮೇಲೆ ಪುಣ್ಯ ಕರ್ಮಗಳೇನದ ಭಗವಂತನಿಗೆ ಪೂಜಾ ರೂಪವಾಗಿ ಅದನ್ನು ಭಗವಂತನಿಗೆ ನಾವು ಸಮರ್ಪಣೆಯನ್ನು ಮಾಡಬೇಕು. ಹಿಂಗೆ ಸಮರ್ಪಣೆ ಮಾಡಿದ್ರೆ ಅದನ್ನ ಹೆಂಗ ಭಗವಂತ ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾನೆ ಅಲ್ಲಿಗೂ ಕೂಡ ಒಂದು ದೃಷ್ಟಾಂತವನ್ನ ಕೊಡ್ತಾರೆ ನಮಗೆ ಜಗನ್ನಾಥದಾಸರು. ಒಂದು ನುಡಿ ಒಳಗೆ ಹೇಳ್ತಾರೆ, ಜಾಲಿ ತಪ್ಪಲ ಜಾವಿಗಳು ಮೆದ್ದಾಲೈದಿ ಸ್ವೇಚ್ಛಾನುಸಾರದಿ ಪಾಲ್ಗರೆ ಬಂದದಲ್ಲಿ ಲಕ್ಷ್ಮೀರಮಣ ತನ್ನವರ ಕೀಳು ಕರ್ಮವ ಸ್ವೀಕರಿಸಿ ತನ್ನ ಆಲಯದಲ್ಲಿ ಅನುದಿನಲ್ಲಿ ಆನಂದ ಪಡಿಸುವನು ಅಂತ ಹೇಳ್ತಾರೆ ಅವರು. ಹೆಂಗಂದ್ರ ಈಗ ಆಡು ಕುರಿ ಆಮೇಲೆ ಆಕಳ ಎಲ್ಲ ಏನಿರ್ತಾವು ಅವಕ್ಕೆ ನಾವು ಏನು ಕೊಡ್ತೀವಿ ಆಹಾರ, ಹುಲ್ಲು ಕೊಡ್ತೀವಿ, ಏನೋ ಅಲ್ಲಿ ಬೆಳೆದಿರ್ತಕ್ಕಂಥ ಹುಲ್ಲು ಎಲೆ ಇಂಥವೆಲ್ಲ ತಿಂದು ನಮ್ಗೆ ಅವು ಏನು ಕೊಡ್ತಾವ, ಶುದ್ಧವಾದ ಹಾಲನ್ನು ಕೊಡ್ತಾವ. ಹಂಗೆ ಭಗವಂತನಿಗೆ ನಾವು ಕರ್ಮಗಳನ್ನು ಸಮರ್ಪಣೆ ಮಾಡೋದ್ರಿಂದ ಭಗವಂತ ನಮ್ಮ ಕರ್ಮಗಳನ್ನು ಸ್ವೀಕಾರ ಮಾಡಿ ನಮಗೆ ಅದರಿಂದ ಪುಣ್ಯವನ್ನು ತಂದು ಕೊಡ್ತಾನ ಅಂತಿಕೊಂಡು ಹೇಳ್ತಾರೆ. ಹಂಗೆ ಇಂಥ ಸಾಕಷ್ಟು ಉದಾಹರಣೆಗಳನ್ನು ನಮಗೆ ದೃಷ್ಟಾಂತಗಳನ್ನು ನಮಗೆ ಜಗನ್ನಾಥ ದಾಸರು ಕೊಡ್ತಾರೆ. ಒಂದು ಕಡೆ ಹೇಳ್ತಾರ, ಈಗ ಅಗ್ನಿ ಒಳಗೆ ನಾವು ಏನೇ ಹಾಕಿದ್ರು ಕೂಡ ಅದನ್ನ ಶುದ್ಧ ಆಗ್ತದಂತ. ಹಂಗೆ ನಾವು ಏನೇ ಭಗವಂತನಿಗೆ ಸಮರ್ಪಣೆ ಮಾಡಿದ್ರು ಕೂಡ ಏನದ ಅದು ಶುದ್ಧ ಕರ್ಮ ಆಗ್ತದೆ ಅಂತಕೊಂಡು ಹೇಳ್ತಾರೆ. ಏನೇ ಪಾಪ ಕರ್ಮಗಳನ್ನೇ ಮಾಡಲಿ ಪುಣ್ಯ ಕರ್ಮಗಳನ್ನೇ ಮಾಡಲಿ ನಾವೆಲ್ಲವನ್ನು ಕೂಡ ನಾವೇನದ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ರೆ ಅದನ್ನೆಲ್ಲವೂ ಕೂಡ ಭಗವಂತ ಸ್ವೀಕಾರ ಮಾಡಿ ಅದರಿಂದ ನಮಗೆ ಪುಣ್ಯವನ್ನೇ ತಂದು ಕೊಡ್ತಾನ ಅಂತ ಕರುಣಾಮಯ ಆಗಿರ್ತಕ್ಕಂಥ ಭಗವಂತ ಅಂತಿಕೊಂಡು ನಮ್ಗೆ ಈ ಒಂದು ನುಡಿಯೊಳಗೆ ನಮಗೆಲ್ಲ ದಾಸರು ತಿಳಿಸಿಕೊಡ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ 14ನೇ ನುಡಿಯೊಳಗಲ್ಲ ಏನು ಹೇಳ್ತಾರಂದ್ರೆ ಸಪ್ತಾನ್ನಗಳ ವಿವರಣೆಯನ್ನು ನಮಗೆ ಕೊಡ್ತಾರೆ. ಇಷ್ಟೊತ್ತನ ಹೇಳಿದ್ರಲ್ಲ ಭಗವಂತ ಯಾವ್ಯಾವ ಜೀವರಾಶಿಗಳಿಗೆ ಯಾವ ರೂಪಗಳಿಂದ ಅನ್ನವನ್ನು ಕೊಡ್ತಾನ ಅನ್ನೋದನ್ನು ಹೇಳಿದ್ರಲ್ಲ, ಅವೆಲ್ಲವುಗಳನ್ನು ಕೂಡ ಇಲ್ಲೇನದ ಅವುಗಳೆಲ್ಲ ಕೂಡ ಒಂದು ಒಟ್ಟುಗೂಡಿಸಿ ಒಂದು ಸಪ್ತಾನ್ನಗಳ ವಿವರಣೆಯನ್ನು ನಮಗೆ ಈ ಒಂದು ನುಡಿಯೊಳಗಲ್ಲೇ ದಾಸರು ಕೊಡ್ತಾರ. ಅದೇನನ್ನೋದನ್ನು ನೋಡೋಣಂತ. 7 ವಿಧದ ಅನ್ನ ಪ್ರಕರಣವ ಕೇಳಿ ಕೋವಿದ ರಾಸ್ಯದಿಂದಲೇ ಆಲಸವ ಮಾಡದಲೆ ಅನಿರುದ್ಧಾದಿ ರೂಪಗಳ ಕಾಲ ಕಾಲದಿ ನೆನೆದು ಪೂಜಿಸು ಸ್ಥೂಲ ಮತಿಗಳು ಇದನ್ನು ಪೇಳದಲೆ ಶ್ರೀಲಕ್ಷ್ಮಿ ವಲ್ಲಭನೆ ಅನ್ನದನು ಹೇಳ್ತಾರಿಲ್ಲೇ. 7 ವಿಧದ ಅನ್ನ ಪ್ರಕರಣವ. ಇಲ್ಲಿ 7 ವಿಧವಾದ ಅನ್ನ ಪ್ರಕರಣಗಳು ಯಾವುವು ಅಂತಂದ್ರೆ ಇಲ್ಲೇ ಒಂದು ತಿಳ್ಕೊಬೇಕು. ಮನಸ್ಸು, ವಾಕ್, ಪ್ರಾಣ, ಅನ್ನ, ಬಲಿ, ಹೋಮ ಮತ್ತು ಗೋಕ್ಷೀರ ಇವೆಲ್ಲವೂ ಕೂಡ ಏನದ ಸಪ್ತಾನ್ನಗಳು ಅಂತಿಕೊಂಡು ಕರ್ಸ್ಕೊತಾವ. ಈಗ ಈ ಹಿಂದಿನ ನುಡಿ ಒಳಗೆ ನಮಗೆಲ್ಲ ಹೇಳಿದ್ರಲ್ಲ 12 ಮತ್ತು 13ನೇ ನುಡಿ ಒಳಗೆ ಭಗವಂತ ದೇವತೆಗಳಿಗೆ ಸ್ವಹಾ ರೂಪದಿಂದ ಅನ್ನವನ್ನು ಕೊಡ್ತಾನ. ಆಮೇಲೆ ಪಿತೃಗಳಿಗೆ ಏನದ ಸ್ವಧಾ ರೂಪದಿಂದ ಅನ್ನವನ್ನು ಕೊಡ್ತಾನ. ಆಮೇಲೆ ಮತ್ತು ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಏನದ ಪ್ರದ್ಯುಮ್ನ ಮತ್ತು ಅನಿರುದ್ಧ ರೂಪದಿಂದ ಅನ್ನವನ್ನು ಕೊಡ್ತಾನ. ಆಮೇಲೆ ಇಲ್ಲಿ ಹಿಂದಿನ ನುಡಿಯೊಳಗೆ ಮನಸ್ಸು, ವಚನ, ಕಾಯಗಳಿವೇನ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಏನದ ಅನ್ನ ಅಂತಿಕೊಂಡು ಸಮರ್ಪಣೆಯನ್ನು ಮಾಡ್ರಿ ಅಂತಿಕೊಂಡು ಹೇಳಿದರು. ಅಂದ್ರೆ ಒಟ್ಟಿಲೆ 7 ವಿಧವಾದ ಅನ್ನಗಳು ಯಾವ್ಯಾವು ಬಂತು ಅಂದ್ರೆ ಮನಸ್ಸು, ವಾಕ್ ಮತ್ತು ಪ್ರಾಣ. ಅಂದ್ರೆ ನಾವು ಮನಸ್ಸಿನಿಂದ ಮತ್ತು ಮಾತಿನಿಂದ ಮತ್ತು ದೈಹಿಕವಾಗಿ ಏನೇ ಕರ್ಮಗಳನ್ನು ಕೂಡ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಅದು ಭಗವಂತನಿಗೆ ಕೊಡ್ತಕ್ಕಂಥ ಅನ್ನ ಅಂತಿಕೊಂಡು ಹೇಳ್ತಾರೆ. ಅಂದ್ರೆ 7 ವಿಧವಾದ ಅನ್ನಗಳೊಳಗ ಮನಸ್ಸು, ವಾಕ್ ಮತ್ತು ಪ್ರಾಣ ಅಂದ್ರೆ ಇವು ಮೂರುಗಳನ್ನು ಕೂಡ ಏನದ ಭಗವಂತ ತಾನೇ ಸ್ವೀಕಾರ ಮಾಡ್ತಾನಂತ. ತಾನೇ ಅನ್ನ ಅಂತಿಕೊಂಡು ಅದನ್ನ ಸ್ವೀಕಾರ ಮಾಡ್ತಾನ. ಮುಂದೆ ಆಮೇಲೆ ಬಲಿ ಮತ್ತು ಹೋಮ ಅಂದ್ರೆ ಬಲಿಹರಣ ಅಂತಿಕೊಂಡು ಹೇಳ್ತೀವಿ ನೋಡಿ. ಬಲಿಹರಣ ಮತ್ತು ವೈಶ್ವದೇವ, ಈ ಹೋಮ ಇವುಗಳೆಲ್ಲವೂ ಕೂಡ ಏನದ ಇವುಗಳ ಮುಖಾಂತರ ಏನದ ದೇವತೆಗಳಿಗೆ ಅನ್ನವನ್ನು ಸಮರ್ಪಣೆ ಮಾಡ್ತಾನೆ. ದೇವತೆಗಳಿಗೆ ಮತ್ತು ಪಿತೃದೇವತೆಗಳಿಗೆ ಅನ್ನವನ್ನು ಸಮರ್ಪಣೆಯನ್ನು ಮಾಡ್ತಾನೆ ಭಗವಂತ. ಆಮೇಲೆ ಗೋಕ್ಷೀರ ಅಂದ್ರೆ ಹಾಲು ಅಂದ್ರೆ ಇದರಿಂದ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಒಂದು ಅನ್ನವನ್ನು ಭಗವಂತ ಕೊಡ್ತಾನ ಅಂತಿಕೊಂಡು ಈ ಒಂದು 7 ವಿಧ ಅನ್ನದ ಒಂದು ವಿಚಾರವನ್ನು ಇಲ್ಲಿ ತಿಳಿಸಿಕೊಡ್ತಾರ. ಇಲ್ಲಿ 7 ವಿಧದ ಅನ್ನ ಬಗ್ಗೆ ಇನ್ನೊಂದು ನಾವು ತಿಳ್ಕೊಬೇಕಂತಂದ್ರೆ ಇದನ್ನ ಬೃಹದಾರಣ್ಯಕ ಉಪನಿಷತ್ತಿನೊಳಗ ಮತ್ತು ಶ್ರೀ ಮಧ್ವಾಚಾರ್ಯರು ಉಪನಿಷತ್ತಿಗೆ ಮತ್ತು ಭಾಷ್ಯಗಳನ್ನು ಬರೆಯುವತ್ನಾಗ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಉಪನಿಷತ್ತುಗಳಿಗೆ ಖಂಡಾರ್ಥವನ್ನು ಬರೆಯುವತ್ನಾಗ ಈ ಒಂದೆಲ್ಲ ಸಪ್ತಾನ್ನಗಳ ವಿವರಗಳನ್ನು ನಮಗೆ ಅಲ್ಲೇ ತಿಳಿಸಿಕೊಡ್ತಾರ.
ಅದನ್ನು ನಾವು ಹೆಂಗೆ ತಿಳ್ಕೊಬೇಕಂತಂದ್ರೆ ಈಗ ಈಗ ಮೊದಲೇ ದಿವಸ 12 ನುಡಿಯೊಳಗೆ ಹೇಳಿದ್ರು, ಅಂದರೆ ಸ್ವಹ ರೂಪದಿಂದ ಸ್ವಧಾ ರೂಪದಿಂದ ಅದೆಲ್ಲ ಹೆಂಗೆ ಬರ್ತದೆ ಅನ್ನೋದನ್ನು ಇಲ್ಲಿ ನಮಗೆ ವಿವರವಾದ ಒಂದು ಮಾಹಿತಿಯನ್ನು ನಮಗೆ ಕೊಡ್ತಾರೆ ಇಲ್ಲಿ. ಈಗ ವೈಶ್ವದೇವ ಮಾಡೋದ್ರಿಂದ ಅವು ಮೊದಲೇ ಅದು ಒಂದೇದಿದು ವೈಶ್ವದೇವ ಮಾಡೋದ್ರಿಂದ ದೇವತೆಗಳಿಗೆ ಸ್ವಹ ರೂಪದಿಂದ ಏನದ ಭಗವಂತ ಅನ್ನವನ್ನು ಕೊಡ್ತಾನಂತ. ಅಂದ್ರೆ ವೈಶ್ವದೇವ ಅಂದ್ರೆ ಹೋಮದೊಳಗೆ ಕೊಡ್ತಕ್ಕಂಥ ಆಹುತಿ ಮತ್ತು ವೈಶ್ವದೇವ ಮೂಲಕ ಏನು ನಾವು ಅನ್ನವನ್ನು ಸಮರ್ಪಣೆ ಮಾಡ್ತೀರಿ ಅದು ದೇವತೆಗಳಿಗೆ ಕೊಡ್ತಕ್ಕಂಥ ಒಂದು ಅನ್ನ. ಇದು ಒಂದಾತು. ಆಮೇಲೆ ಎರಡನೇದು ಬಲಿಹರಣ ಅಂತಂದ್ರೆ ಪಿತೃದೇವತೆಗಳಿಗೆ ಏನದ ಸ್ವಧಾ ರೂಪದಿಂದ ಏನು ಹವಿಸ್ಸನ್ನ ಕೊಡ್ತಾರೋ ಅದು ಪಿತೃದೇವತೆಗಳು ಕೊಡ್ತಕ್ಕಂಥ ಅನ್ನ. ಇದು ಎರಡನೇದಾತು. ಆಮೇಲೆ ಮೂರನೇದು ಮೇಲೆ ಮನಸ್ಸು ಅಂದ್ರೆ ಇದೇ ಹೇಳಿದಿಲ್ಲ, ಮನಸ್ಸು ಮತ್ತು ಕಾಯ ವಾಚ ಮನಸ್ಸಿನಿಂದ ಅಂದ್ರೆ ಮನಸ್ಸಿನಿಂದ ನಾವು ಏನೇನು ಕರ್ಮಗಳನ್ನ ಮನಸ್ಸಿನಿಂದ ಏನೇನು ವಿಚಾರಗಳನ್ನ ಮಾಡ್ತೀವಿ ಅದು ಕೂಡ ಏನದ ಒಂದು ಅನ್ನ ಅಂತಿಕೊಂಡು ಹೇಳ್ತಾರೆ. ಅಂದ್ರೆ ಭಗವಂತನಿಗೆ ಕೊಡ್ತಕ್ಕಂಥ ಅನ್ನ. ನಾವು ಅದು ಭಗವಂತನೇ ಸ್ವೀಕಾರ ಮಾಡ್ತಾನ. ನಾವು ಮನಸ್ಸನ್ನ ಭಗವಂತನಿಗೆ ಅರ್ಪಿಸ್ಬೇಕಂತ ಅದಕ್ಕೆ ಹೇಳ್ತಾರೆ ಅಂದ್ರೆ ಅದನ್ನ ಭಗವಂತನೇ ಅನ್ನ ಅಂತಿಕೊಂಡು ಸ್ವೀಕಾರ ಮಾಡ್ತಾನ ಅಂತಿಕೊಂಡು ಹೇಳ್ತಾರೆ. ಆಮೇಲೆ ವಾಕ್ ಅಂದ್ರೆ ಮಾತಿನಿಂದ ನಾವು ಏನೇನೋ ಮಾತುಗಳನ್ನ ಆಡ್ತಿರ್ತೀವಿ ಅದೆಲ್ಲವೂ ಕೂಡ ಏನದ ಭಗವಂತನಿಗೆ ಒಂದು ಅನ್ನ ಅಂತಿಕೊಂಡು ಅದನ್ನ ಸಮರ್ಪಣೆಯನ್ನ ಮಾಡ್ತಾರೆ. ಇದು 4ನೇ ವಿಧವಾದ ಅನ್ನ ಆತು. ಮುಂದೆ 5ನೇದು ದೈಹಿಕ ಕರ್ಮಗಳು. ಕಾಯಿಕ ಅಂದ್ರೆ ದೈಹಿಕವಾದ ಕರ್ಮಗಳು ಆಗಲೇ ಹೇಳಿದೀವಲ್ಲ, ಉಪವಾಸ, ವೃತ, ನೇಮಾದಿಗಳು, ತೀರ್ಥಕ್ಷೇತ್ರ ಯಾತ್ರೆ, ದೈಹಿಕ ಕರ್ಮಗಳೆಲ್ಲವೂ ಕೂಡ ಅದು ಕೂಡ ಏನದ ಭಗವಂತನಿಗೆ ಕೊಡ್ತಕ್ಕಂಥ ಅನ್ನ. ಈ ಮನಸ್ಸು, ವಾಕ್ ಮತ್ತು ಕಾಯಿಕ ಈ 3 ಕರ್ಮಗಳನ್ನ ಅನ್ನವನ್ನೇನದ ಭಗವಂತ ತಾನೇ ಸ್ವೀಕಾರ ಮಾಡ್ತಾನಂತ. ಅಂದ್ರೆ ಒಟ್ಟೆ 5 ವಿಧವಾದ ಅನ್ನಗಳಾತು. ಇನ್ನು 6ನೇದು ಯಾವುದು ಅಂತಂದ್ರೆ ಅನ್ನ ಅಂತಂದ್ರ ಈಗ ಮನುಷ್ಯರು ಭಕ್ಷಿಸುವಂತ ಫಲ ಧಾನ್ಯ ಇವುಗಳೆಲ್ಲವೂ ಕೂಡ ಏನದ ಅನ್ನ ಅಂತಿಕೊಂಡು ಕರ್ಸ್ಕೋತಾರ. ಮೈಜ ಫಲ ತೃಣ ಪೆಸರಿನಲ್ಲಿ ಅಂತಿಕೊಂಡು ಹಿಂದಿನ ನುಡಿಯೊಳಗೆ ಬಂದಿತ್ತಲ್ಲ, ಮೈಜ ಫಲ ತೃಣ ಪೆಸರಿನಲ್ಲಿ ಪ್ರದ್ಯುಮ್ನ ರೂಪದಿಂದ ಭಗವಂತ ಮನುಷ್ಯರಿಗೆ ಏನದ ಎಲ್ಲ ಫಲಗಳನ್ನ ಆಹಾರಗಳನ್ನ ಕೊಡ್ತಾನಂತ. ಅದು ಒಂಥರ ಅನ್ನ. ಅದು ಏನದು 6ನೇದು ವಿಧವಾದ ಅನ್ನ ಆತು. ಮುಂದೆ 7ನೇದು ಏನದ ತೃಣ ಅಂದ್ರೆ ಹುಲ್ಲು, ಅಂದ್ರೆ ಪ್ರಾಣಿಗಳಿಗೆ ಕೊಡ್ತಕ್ಕಂಥ ಪ್ರಾಣಿಗಳು ತಿನ್ನುವಂತ ಹುಲ್ಲು. ಇದನ್ನ ಅನಿರುದ್ಧ ರೂಪಿ ಭಗವಂತ ಏನದ ತೃಣ ಪ್ರಾಣಿಗಳಿಗೆ ಅನ್ನವನ್ನ ಕೊಡ್ತಾನ. ಇದು 7 ವಿಧವಾದ ಅನ್ನ ಆತು. ಅಂದ್ರೆ ಇವೆಲ್ಲವೂ ಕೂಡ ಏನದ ವೈಶ್ವದೇವ, ಬಲಿಹರಣ, ಮನಸ್ಸು, ವಾಕ್ ಮತ್ತು ದೈಹಿಕ ಕರ್ಮಗಳು, ಅನ್ನ ಮತ್ತು ತೃಣ ಈ ಒಂದು 7 ವಿಧವಾದ ಅನ್ನಗಳಾತು. ಮತ್ತು ಇನ್ನೊಂದು ರೀತಿ ನಾವು ಇದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕಂತಂದ್ರೆ ಈಗ ನಾವು ಪಿತೃದೇವತೆಗಳಿಗೆ ಶ್ರಾದ್ದ ಕರ್ಮದೊಳಗೆ ಈ ಒಂದು ಸಪ್ತಾಹಗಳ ವಿವರಣೆಯನ್ನು ಹೆಂಗೆ ಮಾಡ್ಕೋಬೇಕಂತಂದ್ರೆ ಈಗ ನಮ್ಮ ಪಿತೃದೇವತೆಗಳು ಹಿಂದಿನ ಪಿತೃರು ಹಿರಿಯರು ಅವರು ದೇವತೆಗಳಾಗಿದ್ರಂತಂದ್ರೆ ಅವ್ರಿಗೆ ಏನದ ಅಗ್ನಿದ್ವಾರ ಏನದ ಅನ್ನದಿಂದ ತೃಪ್ತಿ ಆಗ್ತಂತವ್ರಿಗೆ. ದೇವತೆಗಳಿಗೆ ಏನದ ಅವರು ನಮ್ಮ ಹಿರಿಯರು ದೇವತೆಗಳಾಗಿದ್ರಂದ್ರೆ ಅವ್ರಿಗೆ ಏನದ ಅಗ್ನಿದ್ವಾರ ಅಂದ್ರೆ ಅಗ್ನಿಯಿಂದ ಹವಿಸ್ಸನ್ನ ಸಮರ್ಪಣೆ ಮಾಡಿ ಅದರಿಂದ ಅವರಿಗೆ ಅನ್ನವನ್ನು ಕೊಡೋದ್ರಿಂದ ಅವರು ತೃಪ್ತಿ ಆಗ್ತಾರಂತದ್ದೇ ನಮ್ಮ ಹಿರಿಯರು ಪೂರ್ವಿಕರು. ಆಮೇಲೆ ಅವರು ಸ್ವರ್ಗದೊಳಗಿದ್ರಂದ್ರೆ ಅವರು ಅಕಸ್ಮಾತ್ ನಮ್ಮ ಹಿರಿಯರು ಸ್ವರ್ಗದೊಳಗಿದ್ರಂದ್ರೆ ಅವ್ರಿಗೇನದ ಬ್ರಾಹ್ಮಣ ಭೋಜನದಿಂದ ಅವರು ತೃಪ್ತಿ ಆಗ್ತಾರಂತ. ಅಂದ್ರೆ ನಾವು ಇಲ್ಲಿ ಭೂಮಿ ಮೇಲೆ ಎಲ್ಲ ಬ್ರಾಹ್ಮಣ ಶ್ರಾದ್ದ ಕರ್ಮಾದಿಗಳನ್ನ ಮಾಡಿ ಬ್ರಾಹ್ಮಣ ಭೋಜನವನ್ನ ಮಾಡಿಸೋದ್ರಿಂದ ಅವರು ಅದರಿಂದ ತೃಪ್ತಿ ಆಗ್ತಾರ ಅಂತಿಕೊಂಡು ಹೇಳ್ತಾರೆ. ಮುಂದೆ ಅವರು ಅಕಸ್ಮಾತ್ ನಮ್ಮ ಹಿರಿಯರು ಯಮಲೋಕದೊಳಗಿದ್ರಂತಂದ್ರ ಅವರಿಗೆ ನಾವಿಲ್ಲಿ ಪಿಂಡ ಪ್ರದಾನ ಮಾಡೋದ್ರಿಂದ ಪಿಂಡ ಸಮರ್ಪಣೆ ಮಾಡೋದ್ರಿಂದ ಅವರು ನಮ್ಮ ಪಿತೃಗಳೇನದ ತೃಪ್ತಿ ಆಗ್ತಾರಂತಾರೆ. ಪಿಂಡ ಪ್ರಧಾನ ರೂಪದಿಂದ ಅವ್ರಿಗೆ ಅನ್ನವನ್ನು ಸಮರ್ಪಣೆ ಮಾಡೋದ್ರಿಂದ ಅವರು ತೃಪ್ತಿ ಆಗ್ತಾರೆ. ಆಮೇಲೆ ಅಕಸ್ಮಾತ್ ಅವ್ರ ಹಿರಿಯರು ನರಕ ಲೋಕದೊಳಗಿದ್ರಂದ್ರ ಅವ್ರಿಗೆ ತಿಲತರ್ಪಣ ಮಾಡ್ಬೇಕಂತ. ತಿಲತರ್ಪಣ ದ್ವಾರ ಅನ್ನವನ್ನು ಸಮರ್ಪಣೆ ಮಾಡೋದ್ರಿಂದ ಅವರು ತೃಪ್ತಿ ಆಗ್ತಾರಂತೆ. ಆಮೇಲೆ ಅಕಸ್ಮಾತ್ ಅವರು ಪಿಶಾಚ ಜನ್ಮ ಬಂದಿತ್ತಂದ್ರೆ ನಮ್ಮ ಪಿತೃಗಳಿಗೆ ಹಿರಿಯರಿಗೆ ಪಿಶಾಚ ಜನ್ಮ ಬಂದಿತ್ತಂದ್ರೆ ಅವ್ರಿಗೆ ಉಚ್ಚಿಷ್ಟ ಅನ್ನ ಅಂತಿಕೊಂಡು ಹೇಳ್ತಾರೆ. ಅಂದ್ರೆ ಉಚ್ಚಿಷ್ಟ ಅಂದ್ರೆ ಎಂಜಲು ಅದರಿಂದ ಕೊಡೋದ್ರಿಂದ ಅವ್ರಿಗೆ ತೃಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಉಚ್ಚಿಷ್ಟ ಅನ್ನ ಅಂತಿಕೊಂಡು ಹೇಳ್ತಾರೆ. ಆ ಅನ್ನದಿಂದ ಅವ್ರಿಗೆ ತೃಪ್ತಿ ಆಗ್ತಾರ ಅಂತಿಕೊಂಡು ಹೇಳ್ತಾರೆ. ಆಮೇಲೆ ಅಕಸ್ಮಾತ್ ಅವರು ಪಿತೃಗಳು ಅಸುರರಾಗಿದ್ರೆ ಅವ್ರಿಗೆ ಏನು ಮಾಡ್ಬೇಕಂತಂದ್ರೆ ಇಲ್ಲ ಭೂರಿ ಭೋಜನವನ್ನ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಶ್ರಾದ್ದ ಕರ್ಮದೊಳಗೆ ಭೂರಿ ಭೋಜನ ಮಾಡೋದ್ರಿಂದ ಅದರಿಂದ ಅವರು ತೃಪ್ತಿ ಆಗ್ತಾರ ಅಂತಿಕೊಂಡು ಅಸುರರಾಗಿದ್ರೆ ಅವ್ರು ತೃಪ್ತಿ ಆಗ್ತಾರ ಅಂತಿಕೊಂಡು ಹೇಳ್ತಾರೆ. ಆಮೇಲೆ ಅಕಸ್ಮಾತ್ ಅವರು ಮನುಷ್ಯರಾಗಿ ಹುಟ್ಟಿದ್ರಂದ್ರೆ ನಮ್ಮ ಹಿರಿಯರು ಮನುಷ್ಯರಾಗಿ ಹುಟ್ಟಿದ್ರಂದ್ರೆ ಅವ್ರಿಗೆ ದಕ್ಷಿಣಾಖ್ಯ ಅವ್ರಿಗೆ ತೃಪ್ತಿ ಆಗ್ತಾರ ಅಂತ. ಅಂದ್ರೆ ದಕ್ಷಿಣೆಯನ್ನು ಕೊಡಬೇಕು. ಇಲ್ಲ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡೋದ್ರಿಂದ
ಅವರು ತೃಪ್ತಿ ಆಗ್ತಾರ ಅಂತ ತಿಳ್ಕೊಂಡು ಇಲ್ಲಿ 7 ವಿಧ ಹೇಳ್ತಾರೆ. ಅವರು ದೇವತೆಗಳಾಗಿದ್ರ, ಸ್ವರ್ಗದಲ್ಲಿದ್ರ, ಯಮಲೋಕದಲ್ಲಿದ್ರ, ನರಕಲೋಕದಲ್ಲಿದ್ರ, ಪಿಶಾಚಿ ಜನ್ಮ ಬಂದ್ರ, ಅಸುರರಾಗಿದ್ರ ಮತ್ತು ಮನುಷ್ಯರಾಗಿದ್ರ. ಹಿಂಗೆ 7 ರೀತಿಯಿಂದ ಇಲ್ಲೇ ಅವ್ರಿಗೆ ಸಪ್ತಾನ್ನಗಳು ಅಂತ ತಿಳ್ಕೊಂಡು ಈ ವಿಧವಾಗಿ ಕೂಡ ನಮಗೆಲ್ಲ ತಿಳಿಸಿಕೊಡ್ತಾರೆ. ಇದನ್ನು ಕೂಡ ನಾವು ಇಲ್ಲಿ ತಿಳ್ಕೋಬೇಕು. ಹಿಂಗೆ ಹೇಳ್ತಾರೆ 7 ವಿಧ ಅನ್ನ ಪ್ರಕರಣವ ಕೇಳಿ ಕೋವಿದರ ಹಾಸ್ಯದಿಂದಲೇ. ಈ ರೀತಿಯಾದ ಒಂದು ಸಪ್ತಾನ್ನಗಳ ವಿವರಣೆಯನ್ನು ನಾವು ಕೋವಿದರ ಹಾಸ್ಯ ಅಂದರೆ, ಕೋವಿದರು ಅಂದರೆ ಜ್ಞಾನಿಗಳು, ಹಾಸ್ಯ ಅಂದರೆ ಮುಖ, ಜ್ಞಾನಿಗಳ ಮುಖದಿಂದ ನಾವು ಇದನ್ನ ತಿಳ್ಕೋಬೇಕು ಅಂತ ಹೇಳ್ತಾರೆ. ಆಲಸ್ಯವೇ ಮಾಡದಲ್ಲೇ ಅಂದ್ರೆ ಅದನ್ನ ನಾವು ಆಲಸ್ಯ ಮಾಡ್ಕೋಬಾರ್ದು. ಇದನ್ನ ಜ್ಞಾನಿಗಳ ಮುಖಾಂತರ ತಿಳಿಯುವ ಒಂದು ಪ್ರಯತ್ನವನ್ನ ಮಾಡಬೇಕು. ಅನಿರುದ್ಧಾದಿ ರೂಪಗಳ ಹಿಂಗೆಲ್ಲ ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ, ಸಂಕರ್ಷಣ ಹಿಂಗೆಲ್ಲ ರೂಪಗಳಿಂದ ಭಗವಂತ ಹೆಂಗೆ ಅನ್ನವನ್ನ ಕೊಡ್ತಾನ ಅನ್ನೋದನ್ನ ನಾವು ತಿಳ್ಕೊಂಡು ಕಾಲ ಕಾಲದ ನೆನೆದು ಪೂಜಿಸು. ಅದನ್ನ ಕ್ಷಣ ಕ್ಷಣಕ್ಕೂ ಕೂಡ ತಿಳಿದು ಪೂಜಿಸ್ಬೇಕು ಅಂತ ತಿಳ್ಕೊಂಡು ಹೇಳ್ತಾರ. ಆಮೇಲೆ ಇದನ್ನ ಸ್ಥೂಲ ಮಾತು ಇದನ್ನು ಪೇಳದಲೆ ಅಂದ್ರೆ ಯಾರು ಇದ್ರೊಳಗ ಆಸಕ್ತಿ ಇರುವುದಿಲ್ಲ ಅವ್ರಿಗೆ ಈ ವಿಷಯವನ್ನ ಹೇಳಬೇಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ ದಾಸರು. ಕೆಲವೊಂದು ರಹಸ್ಯ ವಿದ್ಯೆಗಳಿರ್ತಾವ, ರಹಸ್ಯ ವಿಷಯಗಳಿರ್ತಾವ, ಯಾರಿಗೆ ಅದ್ರೊಳಗೆ ಆಸಕ್ತಿ ಇರುವುದಿಲ್ಲ ಅವ್ರಿಗೆ ಅದನ್ನು ಪೇಳದಲೆ ಶ್ರೀ ಲಕ್ಷ್ಮೀ ವಲ್ಲಭನೆ ಅನ್ನದನ್ನ ಅನ್ನದನು ಅಂತ ಹೇಳ್ತಾರ. ಅಂದ್ರೆ ಇಲ್ಲ ಕೊನೆಗೆ ಹೇಳ್ತಾರ, ಲಕ್ಷ್ಮೀಪತಿ ಆಗಿರ್ತಕ್ಕಂಥ ಭಗವಂತ ಅನ್ನನೂ ಆಗಿರ್ತಾನ, ಅನ್ನದ ಆಗಿರ್ತಾನ ಮತ್ತು ಅನ್ನಾದ ಆಗಿರ್ತಾನ ಅಂತ ತಿಳ್ಕೊಂಡು ಹೇಳ್ತಾರ. ಅನ್ನ ಅಂತಂದ್ರ ನಾವು ತಿನ್ನುವಂತ ಎಲ್ಲ ಜೀವರಾಶಿಗಳು ತಿನ್ನುವಂತ ಅನ್ನ ಏನಿರ್ತದ ಭಗವಂತ ಅನ್ನ ರೂಪದಿಂದ ಅದ್ರೊಳಗ ಪದಾರ್ಥದೊಳಗ ಇರ್ತಾನ ಅಂತ ತಿಳ್ಕೊಂಡು ಹೇಳ್ತಾರ. ಆಮೇಲೆ ಅನ್ನದ ಅಂತಂದ್ರ ಈಗ ನಾವು ಅನ್ನವನ್ನ ಸ್ವೀಕಾರ ತಿಂತಿರ್ತೀವಲ್ಲ, ನಮ್ಮ ಬಿಂಬ ರೂಪದಿಂದ ಭಗವಂತ ಏನದ ಅನ್ನವನ್ನ ನಮಗ ತೃಪ್ತಿ, ಅನ್ನ ತಿನ್ನೋದ್ರಿಂದ ನಮಗ ತೃಪ್ತಿಯನ್ನ ಕೊಡ್ತಾನ ಅಂತ ತಿಳ್ಕೊಳ್ಲಿಕ್ಕೆ ಅನ್ನದ ಅಂತ ತಿಳ್ಕೊಂಡು ಹೇಳ್ತಾರ. ಆಮೇಲೆ ಅನ್ನಾದ ಅಂತಂದ್ರ ತಾನೇ ಭಗವಂತ ಏನದ ಅನ್ನವನ್ನ ಸ್ವೀಕಾರ ಮಾಡ್ತಾನಂತ. ಭಗವಂತ ಸ್ವೀಕಾರ ಮಾಡೋ ಅನ್ನ ಯಾವುದಂತಂದ್ರ ವಿಶ್ವವನ್ನೇ ಭಗವಂತ ಸ್ವೀಕಾರ ಮಾಡ್ತಾನಂತಂದ್ರ ಪ್ರಳಯ ಕಾಲದೊಳಗ ಜಗತ್ತನ್ನೇ ಭಗವಂತನ ಭುಂಜಿಸ್ತಾನಂತ. ಅದಕ್ಕೆ ಭಗವಂತನಿಗೆ ವಿಶ್ವ ಬುಕ್ ಅಂತಿಕೊಂಡು ಕರೀತಾರಂತ. ಅದಕ್ಕೆ ಹೇಳ್ತಾರ ಅಂದ್ರೆ ಒಂದು ಕಲ್ಪ ಸಾಧನ ಸಂದ್ರೊಳಗೆ ಹೇಳ್ತಾರ, ಪ್ರತಿ ಕಲ್ಪದಲ್ಲಿ ಸೃಷ್ಟಿ ಸ್ಥಿತಿ ಲಯ ಮಾಡುತ್ತಲೇ ಮೋದಿಪ ಚತುರ್ಮುಖ ಪವಮಾನರನ್ನವ ಮಾಡಿ ಭುಂಜಿಸುವ ಘೃತಯ ಮೃತ್ಯುಂಜಯನಿಪ ದೇವತೆಗಳು ಉಪಸೇಚನರು ಶ್ರೀಪತಿಗೆ 3 ಜಗವೆಲ್ಲ ಓದನ ತಿಥಿ ಎನಿಸಿಕೊಂಬ ಅಂತ ಹೇಳ್ತಾರ. ಪ್ರತಿಯೊಂದು ಕಲ್ಪದೊಳಗೂ ಕೂಡ ಭಗವಂತ ಸೃಷ್ಟಿ ಸ್ಥಿತಿ ಲಯವನ್ನ ಮಾಡ್ತಾ ಅಲ್ಲೇ ಚತುರ್ಮುಖ ಅಂದ್ರೆ ಬ್ರಹ್ಮದೇವರು, ವಾಯುದೇವರೇ ಭಗವಂತನಿಗೆ ಅನ್ನ ಅಂತಿಕೊಂಡು ಹೇಳ್ತಾರ. ಚತುರ್ಮುಖ ಪವಮಾನರ ಅನ್ನವ ಮಾಡಿ ಭುಂಜಿಸುವ ಬ್ರಹ್ಮದೇವರನ್ನ, ವಾಯುದೇವರನ್ನ ತಾನು ತಮ್ಮ ಹೊಟ್ಟೆಯೊಳಗೆ ಹಾಕೋತಾನ, ಅವರೇ ಭಗವಂತನಿಗೆ ಅನ್ನ ಅಂತಿಕೊಂಡು ಹೇಳ್ತಾರ. ಆಮೇಲೆ ರುದ್ರದೇವರು ಭಗವಂತನಿಗೆ ತುಪ್ಪ ಅಂತಿಕೊಂಡು ಹೇಳ್ತಾರ. ಆಮೇಲೆ ಉಳಿದ ದೇವತೆಗಳೆಲ್ಲ ಉಪಸೇಚರು ಅಂದ್ರ ಉಳಿದ ಕಾಯಿಪಲ್ಯ ಇಂಥವೆಲ್ಲ ದೇವತೆಗಳು ಅಂತಿಕೊಂಡು ಹೇಳ್ತಾರ. ಹಿಂಗೆ ಇಡೀ ಜಗತ್ತನ್ನೇ ಭಗವಂತ ಏನದ ವಿಶ್ವಭುಕ್ ಅಂದ್ರೆ ಎಲ್ಲ ಜಗತ್ತನ್ನೇ ತನ್ನ ಹೊಟ್ಟೆಯೊಳಗೆ ಹಾಕೋತಾನ ಪ್ರಳಯ ಕಾಲದೊಳಗ. ಅದಕ್ಕೆ ಭಗವಂತನಿಗೆ ಅನ್ನಾದ ಅಂತಿಕೊಂಡು ಕರೀತಾರ. ತಾನೇ ಅನ್ನವನ್ನ ಸ್ವೀಕಾರ ಮಾಡ್ತಾನೆ ಜಗತ್ತಿನ ಅಂತಿಕೊಂಡು ಈ ರೀತಿಯೊಳಗೆ ಹೇಳ್ತಾರ. ಹಿಂಗೆ 2 ನುಡಿ ಒಳಗೂ ಕೂಡ ನಮ್ಗೆ ವಿಶೇಷವಾದ ಪ್ರಮೇಯಗಳನ್ನು ನಮಗೆ ದಾಸರು ತಿಳಿಸಿಕೊಡ್ತಾರ. ಮತ್ತು ಮುಂದಿನ ನುಡಿ ಒಳಗೆ ಮತ್ತು ದಾಸರು ಇದೇ ಸಪ್ತಾನ್ನಗಳ ವಿವರಣೆನ ಸ್ವಲ್ಪ ಮತ್ತೆ ಕೊಟ್ಟು ಮತ್ತು ವಿಶೇಷವಾದ ಪ್ರಮೇಯಗಳನ್ನು ನಮಗಲ್ಲಿ ತಿಳಿಸಿಕೊಡ್ತಾರ. ಅದನ್ನೆಲ್ಲ ಅವನು ನಾಳಿನ ಸಂಚಿಕೆ ಒಳಗೆ, ನಾಳಿನ ಮಾಲಿಕೆ ಒಳಗನ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸೇವೆ ನಾನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಪತ್ಯಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀರ್ವಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಪ್ರೇತಾಂ ಪ್ರೀತೋ ಭವತು ಶ್ರೀ ಕೃಷ್ಣಾರ್ಪಣಮಸ್ತು. ನಹಂ ಕರ್ತ ಹರಿ ಕರ್ತ, ನಹಂ ಕರ್ತ ಹರಿ ಕರ್ತ.